तालुका कुली समाज की जानिब से निकाली गई एहतजाजी रैली। सामाइन, तालुका चिंचोली कुली समाज की जानिब से बतारीख 9 सितंबर बरोज़े पीर सुबह 11 बजे चंदापुर बसवा पेट्रोल पंप तहसील ऑफिस तक एहतजाजी मार्च निकाला गया। ये एहतजाजी रैली हाल ही में पेश आए बसवा कल्याण तालुके के कस्बे में कुली समाज की लड़की भाग्यश्री पंडित के कत्ल के मजम्मत में निकाली गई। तालुका चिंचोली से कुली समाज और दीगर तंजीमों ने अपने गुस्से का इजहार करते हुए तहसील ऑफिस के रूबरू एहतजाज किया और मुतालबा किया कि ऐसे घिनौनी हरकत करने वाले शख्स को बख्शना नहीं चाहिए। तमाम ने एक ही मुतालबा किया कि मुलजिम जो भी हो उसे सख्त सजा दी जाए और भाग्यश्री पंडित के अहले खाना को मुनासिब मुआवजा दिया जाए। रियासती हुकूमत को इस बात की तरफ तवज्जो दिलाई गई कि असमत दरी के वाकयात की रोकथाम के लिए सख्त कानून लाएं ताकि ऐसी हरकतें दोबारा ना हो। लड़की के खानदान को मुनासिब मुआवजे के साथ साथ सरकारी नौकरी देने का भी मुतालबा किया गया। इन बातों का तस्करा करते हुए सुबन्ना जमखंडी तहसीलदार चिंचोली के जरिए रियासती वजीर आला को मेमोरेंडम सौंपा गया। अत्याचार ಮಾಡಿ ಏನಂದ್ರೆ ಕೊಲೆಗೆದ್ದಿದಾರ ಇದು ಬಹಳ ಎಲ್ಲರಿಗೂ ನೋವು ತಂದಂತ ಒಂದು ಸಂಗತಿ ಇದೆ। ಇಂತ ಪಾಪಿಗಳನ್ನ ಯಾವ ಟೈಪ್ ಅವರಿಗೆ ಶಿಕ್ಷೆ ಕೊಟ್ಟರು ಕಡಿಮೆ ಅಂತ ಕಸಿನ ಹೇಳಬಲ್ಲೆ। ವಿಷಯ ಕುಲಿ ಸಮಾಜದ ಯುವತಿ ಕುಮಾರಿ ಭಾಗ್ಯಶ್ರೀ ಪಂಡಿತ್ ರವರ ಹತ್ಯೆಯನ್ನು ಖಂಡಿಸಿ ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು, ಭಾಗ್ಯಶ್ರೀ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಲು ಮನವಿ। ಮತ್ತೆ ಚಿಂಚೋಳಿ ತಾಲೂಕಿನ ಕುಲಿ ಸಮಾಜದ ಮತ್ತು ವಿವಿಧ ಸಮುದಾಯದ ಸಂಘಟನೆಯ ಬಂಧುಗಳಲ್ಲಿ ನಮ್ಮಲ್ಲಿ ಆಗ್ರಹಿಸುವುದೇನೆಂದರೆ ಬಸವ ಕಲ್ಯಾಣ ತಾಲೂಕಿನ ಗುಂಡ್ರವಾಡಿ ಗ್ರಾಮದ ಕೂಲಿ ಸಮಾಜದ ಕಡು ಬಡತನದಲ್ಲಿ ಜನಿಸಿದ್ದ ಮೃತ ಯುವತಿ ಕುಮಾರಿ ಭಾಗ್ಯಶ್ರೀ ಭಂಡಾರಿ ಎಂಬ ಬಾಲಕಿಯನ್ನು ರೂಢಗಳು ಅತ್ಯಾಚಾರವಸಗಿ ಅಮಾನುಷ್ಯವಾಗಿ ಕೊಲೆ ಮಾಡಿದ್ದು ಮಾನವ ಕೂಡ ತಲೆ ತಗ್ಗಿಸುವಂತಾಗಿದೆ। ಇದೊಂದು ಕೃತ್ಯವಾಗಿದ್ದು ಇದರಿಂದ ಅವರ ಕುಟುಂಬ ತೀವ್ರ ಸಂಕಷ್ಟದಲ್ಲಿದೆ। ಈ ಕೃತ್ಯ ಎಸಗಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಗೊಳಪಡಿಸಬೇಕು, ಗಲ್ಲು ಶಿಕ್ಷೆ ನೀಡಬೇಕು ಮತ್ತು ಸರ್ಕಾರದಿಂದ ಭಾಗ್ಯಶ್ರೀ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಅವರ ಕುಟುಂಬದವರಿಗೆ ಸರಾಸರಿ ನೌಕರಿ ನೀಡಲು ಒತ್ತಾಯಿಸಿ ಇಂತಹ ಕೃತ್ಯಗಳು ಮುಂದೆ ನಡೆದಂತೆ ಹೊಸ ಕಾನೂನು ಜಾರಿಗೊಳಿಸಲು ಆಗ್ರಹಿಸಿ ಚಿಂಚೋಳಿ ತಾಲೂಕಿನ ಎಲ್ಲಾ ಸಮಾಜದ ಸಂಘಟನೆಯ ಬಂಧುಗಳು ಪಕ್ಷಾತೀತವಾಗಿ ಪ್ರತಿಭಟನೆ ಮೂಲಕ ಮನವಿ ಮಾಡುತ್ತಿದ್ದೇನೆ। ವಂದನೆಗಳು। ಈಗ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ನಿಮ್ ಚಿಂಚೋಳಿ ಏನ್ ಬೇರೆ ಇಲ್ಲ, ನಮ್ ಬೀದರ್ ಜಿಲ್ಲೆದಾಗೆ ಸಮೀಪ ಆಗ್ತಾ ಇದೆ। ಇದು ಒಂದು ತಾಲೂಕಕ್ಕೆ ನಾ ಬಂದೇ ಬರ್ತೀನಿ ಅಂತ ಹೇಳ್ಕೊಂಡಾಗ ಇವತ್ತು ಭಾಗ್ಯಶ್ರೀ ಪಂಡಿತ್ ಅವ್ರದ್ದು ಏನದಂತಂದ್ರೆ ಅವ್ರು ಹತ್ಯೆಯನ್ನು ಖಂಡಿಸಿ ಇವತ್ತು ದೊಡ್ಡ ಪ್ರಮಾಣದಾಗ ಇವತ್ತೇನಂದ್ರೆ ಪ್ರತಿಯೊಂದು ತಾಲೂಕಾ ಜಿಲ್ಲಾ ಮಟ್ಟದಾಗ ಆಗ್ತಾ ಇದೆ। ಅದು ಚಿಂಚೋಳಿ ತಾಲೂಕದಾಗ ಕೂಡ ಇದು ಒಂದು ರ್ಯಾಲಿ ಮಾಡಿದಾರ। ಈಗ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಜಿಲ್ಲಾ ಮಟ್ಟದಾಗ ಮಾಡ್ಕೊಂಡು ಮುಂದೆ 17ನೇ ತಾರೀಕೇನು ಸಿದ್ದರಾಮಯ್ಯನವ್ರು ಏನು ಇವತ್ತ ಗುಲ್ಬರ್ಗಕ್ಕೆ ಏನು ಬರ್ತಾ ಇದಾರ, ಅವ್ರ ಮನೆಗೆ ಹೋಗ್ಬೇಕು, ಅವ್ರದ್ದು ಏನದಂದ್ರೆ ಫ್ಯಾಮಿಲಿಗೆ ಹೋಗಿ ಏನದಂತಂದ್ರ ಸಾಂತ್ವನ ಹೇಳಬೇಕು, ಅವ್ರ ಫ್ಯಾಮಿಲಿಗೆ ಏನದಂತಂದ್ರ 50 ಲಕ್ಷ ರೂಪಾಯಿ ಕೊಡಬೇಕು, ಮತ್ತ 5 ಎಕರೆ ಜಮೀನು ಕೊಡಬೇಕು। ಅವ್ರಿಗೆ ಏನದಂದ್ರ ಅವ್ರ ಬಲ್ಲಿ ಅವ್ರ ಫ್ಯಾಮಿಲಿದಾಗ ಒಂದು ತಮ್ಮ ಇದಾನ, ಆಕಿನ ತಮ್ಮ, ಅವನ್ ತಮ್ಮಗ ನೌಕರಿ ಕೊಡಬೇಕು, ಹಾಸ್ಟೆಲ್ ಓದಿಸ್ತಕ್ಕಂತ ಆಕಿಗ ಹಾಸ್ಟೆಲ್ ಫೀಸು ಅಥವಾ ಬುಕ್ಸ್ ಎಲ್ಲ ಫ್ರೀಯಾಗಿ ಕೊಡಬೇಕು। ಅದಕ್ಕೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಅಲ್ಲಿ ಹೋಗಿ ಏನದಂತಂದ್ರೆ ಅವ್ರು ಸಾಂತ್ವನ ಹೇಳ್ಬೇಕು, ಪೈಲೆ ಬಹಳ ಮುಖ್ಯ ಅದ। ಯಾಕಂದ್ರೆ ನಾವು ಹುಬ್ಳಿಗೆ ಹೋಗ್ಬೇಕು ಬರ್ಬೇಕು ಅಂತ ಕೇಳ್ಕೊಂಡಾಗ ಇನ್ನ ಅಲ್ಲಿ ಹೋಗಿಲ್ಲ ಅವ್ರು। ಆದ್ರೆ ಇಲ್ಲಿ ಬೀದರ್ ಜಿಲ್ಲೆದಾಗ ಅದು ಬಸವಣ್ಣನ ನಾಡಿನಲ್ಲಿ ಅವ್ರು ಬಂದೇ ಬರಬೇಕು। ಏನದಂದ್ರೆ ಅವ್ರಿಗೆ ಸಾಂತ್ವನ ಹೇಳಲು ಹೋದ್ರ ಇಡೀ ಬೀದರ್ ಜಿಲ್ಲೆ ಆದಂತಲ್ಲ, ಇವತ್ತು ಕರ್ನಾಟಕ ರಾಜ್ಯ ತುಂಬಾ ಏನದಂತಂದ್ರೆ ನಮ್ದು ಇದು ಕೋಲಿ ಕಬ್ಬಲಿಗೆ ಹೋರಾಟ ನಡೀತದಂತ ಹೇಳ್ಕೊತಾ ಇವತ್ತು ನಾನು ಬೀದರ್ ಜಿಲ್ಲಾ ಟೋಕಲಿ ಕೂಲಿ ಸಮಾಜ ಅಧ್ಯಕ್ಷ ಜಗನ್ನಾಥ್ ಜಮದಾರ್ ಮಾತಾಡ್ತೇನೆ। ಈಗ ತಾವು ಈ ಹೋರಾಟ ಕೇವಲ ಒಂದು ಮತಕ್ಷೇತ್ರಕ್ಕೆ ಸೀಮಿತ ಇರ್ತೀರೋ ಅಥವಾ ರಾಜ್ಯದಂತ ಇದಕ್ಕೆ ನಾನು ಸೀಮಿತ ಆಗಿರ್ತೇನೆ? ಅಂದ್ರೆ ಈಗ ಬಂದಂತ ಸಿಎಂ ಅವರು ಅಲ್ಲಿ ಸಾಂತ್ವನ ಹೇಳಕ್ ಬರಬೇಕು ಅಂತ ಬರಲೇಬೇಕು।